जाने कहाँ मेरा जिगर गया जी, अभी अभी यहीं था किधर गया जी. 1923ರಲ್ಲಿ ಆರಂಭವಾದ ಭಾರತದ ಮೊದಲ ಸಿನಿಮಾ ರಾಜ ಹರಿಶ್ಚಂದ್ರ. ಈ ಸಿನಿಮಾ ಭಾರತ ಸಿನಿಮಾ ರಂಗದ ಉಗಮ ಎನ್ನಬಹುದು. ಅಂದಿನಿಂದ ಇಂದಿನವರೆಗೂ ಸಾಕಷ್ಟು ನಿರ್ದೇಶಕರನ್ನು ಕಲಾಮಾತೆ ತನ್ನ ಮಡಿಲಿಗೆ ಹಾಕಿಕೊಂಡು ಅವರನ್ನು ಉತ್ತುಂಗಕ್ಕೆ ಆರಿಸುತ್ತಾ ಬಂದಿದ್ದಾಳೆ. ಅಂತವರ ಪೈಕಿ ಇಂದು ನೆನಪಿಸಿಕೊಳ್ಳಬೇಕಾದ ಭಾರತ ಕಂಡ ಅದ್ಭುತ ನಿರ್ದೇಶಕರಲ್ಲೊಬ್ಬರಾದ ಗುರುದತ್ ಅವರು. ಯಾಕಂದ್ರೆ ಅವರ ಶತಮಾನೋತ್ಸವದ ಸಂಭ್ರಮ ಆಗಿರೋದ್ರಿಂದ. ಹೌದು, ಗುರುದತ್ ಎಂಬ ಹೆಸರು ಕೇಳಿದ ತಕ್ಷಣವೇ ಮೌನ, ಭಾವನೆ, ನೋವಿನಲ್ಲೂ ಭವ್ಯತೆ, ಕಲಾತ್ಮಕತೆ ಹಾಗೂ ಮನಸ್ಸು ಅಳವಡಿಸಿಕೊಳ್ಳುವ ಕಥಾನಕ ಸಂಕೇತವಾಗಿ ಬಿಡುತ್ತದೆ. ಅವರು ನಿರ್ದೇಶಿಸಿ ನಿರ್ಮಾಣ ಮಾಡಿದ ಹಲವಾರು ಚಲನಚಿತ್ರಗಳು ಕಲೆ ಮತ್ತು ಆಳವಾದ ನೋವುಗಳಿಗೆ ಮಿಶ್ರಣವಾಗಿದ್ದವು. ಭಾರತ ಸಿನಿಮಾ ಶೈಲಿಗೆ ಹೊಸ ಅರ್ಥವನ್ನು ಕೂಡ ನೀಡಿವೆ. ಶತಮಾನೋತ್ಸವದ ಸ್ಮರಣೆ ಹಿನ್ನೆಲೆ ಈ ಕಲಾ ದಿಗ್ಗಜನ ಅಮರ ಚಿತ್ರಗಳ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ಬಾಜಿ 1951ರಲ್ಲಿ ಗುರುದತ್ ನಿರ್ದೇಶನದ ಚೊಚ್ಚಲ ಸಿನಿಮಾ. ಇದು ದೇವ್ ಆನಂದ್ ಅವರ ಜೊತೆಗಿನ ಒಪ್ಪಂದದಂತೆ ಗುರುದತ್ ಅವರು ನಿರ್ದೇಶಿಸಿದ ಮೊದಲ ಚಿತ್ರವಾಗಿತ್ತು. ಈ ಕ್ರೈಮ್ ಥ್ರಿಲ್ಲರ್ ಶೈಲಿಯ ಚಿತ್ರವು ಅವರ ದೃಶ್ಯ ಶಕ್ತಿಯನ್ನು ಪರಿಚಯಿಸಿತು ಮತ್ತು ನಿರ್ದೇಶಕನಾಗಿ ಗುರುತಿಸಿಕೊಳ್ಳಲು ಅವಕಾಶ ನೀಡಿತು. 1957ರಲ್ಲಿ ಬಂದ ಪ್ಯಾಸ. ಇದು ಒಂದು ಕವಿ, ಸಮಾಜ, ಪ್ರೇಮ ಮತ್ತು ಅಸ್ತಿತ್ವದ ನಡುವೆ ನಡೆಯುವ ಭಾವನಾತ್ಮಕ ಪಯಣ. ಮೊದಲಿಗೆ ದಿಲೀಪ್ ಕುಮಾರ್ ಅವರಿಗೆ ಈ ಪಾತ್ರ ನೀಡಲು ಯೋಚನೆ ಮಾಡಲಾಗಿತ್ತು. ಆದರೆ ಗುರುದತ್ ಅವರು ಈ ಪಾತ್ರವನ್ನು ಮಾಡಿ ಆ ಪಾತ್ರಕ್ಕೆ ಒಂದು ಜೀವ ತುಂಬಿದರು. ಪ್ಯಾಸ ಈಗಾಗಲೇ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ಅಮೂಲ್ಯ ಸಂಪತ್ತಾಗಿ ಪರಿಗಣಿಸಲಾಗಿದೆ. 1959ರ ಕಾಗಜ್ಗೆ ಫುಲ್ ಬಾಕ್ಸ್ ಆಫೀಸ್ ನಲ್ಲಿ ವಿಫಲವಾದರೂ ಹಿಂದಿನ ದಿನಗಳಲ್ಲಿ ಇದನ್ನು ಆಕ್ಟ್ ಕ್ಲಾಸಿಕ್ ಎಂದು ಗುರುತಿಸಲಾಗಿತ್ತು. ಗಂಭೀರತೆ, ಏಕಾಂತ ಮತ್ತು ಪ್ರೇಮ ವ್ಯತೆ ಇವುಗಳ ಮಿಶ್ರಣ ಆಗಿರುವ ಈ ಸಿನಿಮಾವನ್ನು ಅನೇಕರು ಗುರುದತ್ ಅವರ ಆತ್ಮಚರಿತ್ರೆ ಎಂದೇ ಪರಿಗಣಿಸಿದ್ದರು. 1960ರ ಚೌಧರಿ ಕಿ ಜಾಂದ್ ಒಂದು ನವಾಬಿ ಶೈಲಿಯ ಶೃಂಗಾರ ಎನ್ನಬಹುದು. ಲಕ್ನೋ ನವಾಬಿ ಕಾಲಘಟ್ಟದಲ್ಲಿ ಚಿತ್ರೀಕರಿಸಲಾದ ಈ ಚಿತ್ರ ಅದರ ಶೀರ್ಷಿಕೆ ಗೀತೆ ಚೌಧರಿ ಕಾ ಜಾಂದ್ ಕಾರಣದಿಂದಲೇ ಇಂದಿಗೂ ಜನಪ್ರಿಯವಾಗಿದೆ. ಈ ಚಿತ್ರದಲ್ಲಿ ಸಂವೇದನೆ ಮತ್ತು ಸೌಂದರ್ಯ ಶಾಸ್ತ್ರದ ಗಂಭೀರ ಮಿಶ್ರಣ ಕಂಡುಬರುತ್ತದೆ. ಸಾಹಿಬ್ ಬೀಬಿ ಚೌರ್ ಗುಲಾಂ 1962ರಲ್ಲಿ ಮೂಡಿಬಂದ ಮಹಿಳಾ ಪ್ರಧಾನ ಚಿತ್ರವಾಗಿದೆ. ಈ ಚಿತ್ರದಲ್ಲಿ ಭಾನು ಎಂಬ ಮಹಿಳೆಯ ಕಣ್ಮುಂದೆ ನಡೆಯುವ ಜಗತ್ತನ್ನು ತೋರಿಸಲಾಗಿದೆ. ಮಹಿಳೆಯರ ಹಕ್ಕು, ಬಲಹೀನತೆ ಮತ್ತು ಆಕಾಂಕ್ಷೆಗಳ ನಡುವಿನ ಪಠ್ಯವು ಅದನ್ನು ಆ ಕಾಲದ ದಿಟ್ಟ ಚಿತ್ರಗಳಲ್ಲಿ ಒಂದಾಗಿ ಪರಿಗಣಿಸಿದೆ. 1955ರ ಮಿಸ್ಟರ್ ಅಂಡ್ ಮಿಸ್ಸಸ್ 55 ವಿಡಂಬನೆಯ ಮೂಲಕ ಪ್ರೇಮದ ಕಥೆಯನ್ನು ಹಣೆಯುವ ಈ ಚಿತ್ರ ಆ ಕಾಲದಲ್ಲಿ ಯುವಜನತೆ ಮತ್ತು ಸಂಪ್ರದಾಯಗಳ ನಡುವೆ ನಡೆಯುವ ಸಂಘರ್ಷವನ್ನು ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದ್ದಾರೆ. ಈ ಸಿನಿಮಾದಲ್ಲಿ ಗುರುದತ್ ಅವರ ನಿರ್ದೇಶನದ ಶಕ್ತಿ ಎಂಥದ್ದು ಎಂಬುದು ನಾವು ತಿಳಿಯಬಹುದು. ಗುರುದತ್ ಅವರು ಹಲವು ಸಿನಿಮಾಗಳಿಗೆ ಕಥೆಯನ್ನು ಕೂಡ ಬರೆದಿದ್ದಾರೆ, ಸಾಹಿತ್ಯವನ್ನು ಕೂಡ ಬರೆದಿದ್ದಾರೆ. ಅವರು ಬರೆದಿರೋ ಕಥೆಗಳು ಮತ್ತು ಸಾಹಿತ್ಯಗಳು ಇಂದಿಗೂ ಕೂಡ ಜನರ ಮನಸ್ಸಲ್ಲಿ ಹಲ್ಚಲ್ ಎಬ್ಬಿಸುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಗುರುದತ್ ಅವರು ಅವರ ಸಿನಿಮಾಗಳನ್ನು ಕವಿತೆಯಂತೆ ಉಪಯೋಗಿಸಿದರು. ಬೆಳಕು ನೆರಳುಗಳ ಆಟ, ನಾಜುಕಾಗಿ ಕಟ್ಟಲಾದ ದೃಶ್ಯಗಳು, ಮೌಲ್ಯಯುತ ಸಂಗೀತ ಇವೆಲ್ಲವೂ ಚಿತ್ರವನ್ನು ಕಲೆಗಿಂತ ಹೆಚ್ಚಾಗಿ ಒಂದು ಅನುಭವವಾಗಿ ರೂಪಿಸುತ್ತದೆ. ಹಿಂದಿನ ನಿರ್ದೇಶಕರೇ ಗುರುದತ್ ಅವರ ಕಲೆ ಮತ್ತು ದೃಷ್ಟಿಕೋನವು ಸ್ಫೂರ್ತಿಯಾಗಿದೆ ಎಂದರೆ ತಪ್ಪಾಗುವುದಿಲ್ಲ. ಅವರ ಕಥನಾ ಶೈಲಿ, ದೃಶ್ಯ ಕಾವ್ಯ ಶಕ್ತಿ, ಗಂಭೀರ ವಿಷಯಗಳ ನಿರೂಪಣೆ ಇಂದಿಗೂ ಜೀವಂತ. ಇದಿಷ್ಟು ಶತಮಾನೋತ್ಸವ ಆಚರಿಸಿಕೊಳ್ಳುತ್ತಿರುವ ಗುರುದತ್ ಅವರ ಬಗ್ಗೆ ಸ್ಪಷ್ಟ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.